ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ನಮಗೆಲ್ಲ ತಿಳಿದಿರೋ ಹಾಗೆ ಇಂಗ್ಲೀಷಲ್ಲಿ ಒಟ್ಟಾರೆ 26 ಅಕ್ಷರಗಳಿದ್ದಾವೆ. ಅದರಲ್ಲಿ 21 ಕಾನ್ಸನೆಂಟ್ಸ್, 5 ವೌಲ್ಸ್. ಸೊ ಇಲ್ಲಿ ಅಕ್ಷರಗಳ ಅನುಗುಣವಾಗಿ ಸೌಂಡ್ಸ್ಗಳು ಇರೋದಿಲ್ಲ, ಅಕ್ಷರಕ್ಕಿಂತ ಹೆಚ್ಚು ಸೌಂಡ್ಸ್ಗಳಿದ್ದಾವೆ. ಸೊ ಅದೆಲ್ಲ ನಾವು ಡೀಟೇಲಾಗಿ ಹೋಗಬೇಕಾಗುತ್ತೆ. ಲಾಂಗ್ ವೌಲ್, ಶಾರ್ಟ್ ವೌಲ್, ಡೀಪ್ ಟರ್ನ್ಸ್, ಈ ಥರ ಅಷ್ಟು ದೀರ್ಘವಾಗಿ ಹೋಗೋದು ಬೇಡ. ಫಸ್ಟ್ ಇದು ಫೋನೆಟಿಕ್ಸ್ ಬಿಗಿನಿಂಗ್ ಸ್ಟೇಜ್ ಆಗುತ್ತೆ. ಹಾಗಾಗಿ ಮೊದಲಿಗೆ ನಾವು ಫೋನೆಟಿಕ್ಸ್ ಬಗ್ಗೆ ತಿಳಿಯೋಣ. ಸೊ ಇಲ್ಲಿ ಫೋನೆಟಿಕ್ಸ್ ಅಂದಾಗ ಇಂಗ್ಲೀಷನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂಥೇಳಿ ನಾನು ಕನ್ನಡ ಅಕ್ಷರವನ್ನು ಮುಂದೆ ಬರೆದಿದ್ದೀನಿ. ಸೊ ಫಸ್ಟ್ ಅಕ್ಷರ ನೋಡೋಣ. ಮೊದಲನೇ ಅಕ್ಷರ ಎ. ಅಲ್ಲಿ ನೀವು ಕಾಣ್ಬೋದು ಖಾಲಿ ಇದೆ, ಯಾಕಂದರೆ ಇದರ ಸೌಂಡ್ ಸ್ವಲ್ಪ ವಿಭಿನ್ನವಾಗಿದೆ. ಎ ಸೌಂಡ್ ಎ ಅಥವಾ ಅ ಅಂತ ಯೂಸ್ ಮಾಡ್ತೀವಿ. ಎ ಬಳಸಬೇಕಾದಾಗ ಸೀತಾ ಈಸ್ ಸಿಟ್ಟಿಂಗ್ ಬೈ ಅ ಲೇಕ್, ಈ ಥರ ನಾವು ಯೂಸ್ ಮಾಡ್ಬೋದು ಎ ಸೌಂಡನ್ನು. ಇನ್ನೊಂದು ಸೀತಾ ಈಸ್ ಈಟಿಂಗ್ ಆ್ಯನ್ ಆ್ಯಪಲ್. ಸೊ ಇಲ್ಲಿ ಎ ಅಕ್ಷರಕ್ಕೆ ಎ ಮತ್ತು ಅ ಈ ಎರಡು ಸೌಂಡನ್ನು ಬಳಕೆ ಮಾಡ್ತೀವಿ. ಮುಂದಿನ ಅಕ್ಷರ ಬಿ. ಬಿ ಸೌಂಡ್ ಬ. ಕಾಣ್ಬೋದು ಇಲ್ಲಿ ಕನ್ನಡ ಅಕ್ಷರ ಬ ಇದೆ. ಅದೇ ರೀತಿ ಸಿ ಅಂದಾಗ ಅದರ ಸೌಂಡ್ ಖ ಆಗುತ್ತೆ. ಡಿ ಅಕ್ಷರದ ಸೌಂಡ್ ಡ. ಇ ಅಕ್ಷರದ ಸೌಂಡ್ ಎ. ಎಫ್ ಅಕ್ಷರ ಫ. ಅದು ಫುಲ್ ಉಚ್ಚಾರಣೆ ಮಾಡಬಾರ್ದು, ಅರ್ಧ ಉಚ್ಚಾರಣೆ ಮಾಡಬೇಕು, ಉಫ್ ಅಂಥೇಳಿ. ಜಿ ಸೌಂಡ್ ಗ. ಹೆಚ್ಚರ ಸೌಂಡ್ ಹ. ಐ ಅಕ್ಷರದ ಸೌಂಡ್ ಇ. ಜೆ ಅಕ್ಷರದ ಸೌಂಡ್ ಜ. ಕೆ ಅಕ್ಷರದ ಸೌಂಡ್ ಕ. ಎಲ್ ಅಕ್ಷರದ ಸೌಂಡ್ ಲ ಅಲ್ಲ, ಅಲ್ಲಿ ನಾವು ಲ್ ಅಂತ ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಎಮ್ ಅಕ್ಷರನೂ ಅಷ್ಟೇ ಮ ಅಂತ ಉಚ್ಚಾರಣೆ ಮಾಡಬಾರ್ದು, ಅಂತ ಮಾಡಬೇಕು. ಅದೇ ರೀತಿಯಾಗಿ ಎನ್ ಅಂದಾಗ ಅದು ನ ಅಲ್ಲ, ನ್. ಮುಂದಿನ ಅಕ್ಷರ ಓ. ಓ ಅಕ್ಷರನ ಓ ಅಂತ ನಾವು ಉಚ್ಚಾರಣೆ ಮಾಡೋದಿಲ್ಲ, ಅ ಅಂಥೇಳಿ ಉಚ್ಚಾರಣೆ ಮಾಡ್ತೀವಿ. ಓ ಅಕ್ಷರದ ಸೌಂಡ್ ಅ. ಪಿ ಅಕ್ಷರದ ಸೌಂಡ್ ಪ. ಕ್ಯೂ ಅಕ್ಷರದ ಸೌಂಡ್ ಕ್ವ. ಆರ್ ಅಕ್ಷರದ ಸೌಂಡ್ ರ ಅಂತ ಅನ್ನೋದಿಲ್ಲ, ರ. ಅದೇ ರೀತಿ ಎಸ್ ಸೌಂಡ್ ಸ ಅಲ್ಲ, ಸ್. ಟಿ ಅಕ್ಷರದ ಸೌಂಡ್ ಟ. ಯು ಅಕ್ಷರದ ಸೌಂಡ್ ಅ. ವಿ ಅಕ್ಷರದ ಸೌಂಡ್ ವ. ಡಬ್ಲ್ಯೂ ಅಕ್ಷರದ ಸೌಂಡ್ ವ. ಎಕ್ಸ್ ಅಕ್ಷರದ ಸೌಂಡ್ ಕ್ಸ. ವೈ ಈ ಅಕ್ಷರದ ಸೌಂಡ್ ಯ. ಝೆಡ್ ಅಂದಾಗ ಇಲ್ಲಿ ಅಕ್ಷರ ಝ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಸೌಂಡನ್ನು ನಾನು ಕೊಟ್ಟಿಲ್ಲ, ಕನ್ನಡದಲ್ಲಿ ಬರಲಿಕ್ಕೆ ಕಷ್ಟ ಆಗುತ್ತೆ. ವಿಡಿಯೋದಲ್ಲಿ ನೋಡಿದರೆ ಕೆಲವೊಂದು ಅಕ್ಷರಗಳಲ್ಲಿ ಗ್ಯಾಪ್ ಇದೆ. ಯಾಕೆ ಅಂದರೆ ಅಂಥ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡಲಿಕ್ಕೆ ಕನ್ನಡದಲ್ಲಿ ತುಂಬ ಕಷ್ಟ. ಅ ಅಂದಾಗ ಅದು ಯ ಆಗುತ್ತೆ, ಅದನ್ನು ನಾವು ಕನ್ನಡದಲ್ಲಿ ಯಾ ಅಂತ ಬರೆದಾಗ ಉಚ್ಚಾರಣೆ ತಪ್ಪಾಗ್ಬೋದು. ಹಾಗಾಗಿ ನಾನು ಕೆಲವೊಂದು ಅಕ್ಷರಗಳನ್ನು ಕೈಬಿಟ್ಟಿದ್ದೀನಿ. ವಿಡಿಯೋ ನೋಡಿ ನೀವು ಕಲಿಬೋದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.